ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಜೋಡ ಮಹಾಲಕ್ಷ್ಮಿ ದೇವಿಯರ ಜಾತ್ರೆಯ ಕೋನ ಬಿಡುವ ಕಾರ್ಯಕ್ರಮ ಯಮಕನ್ಮಡಿ ಸ್ಥಳೀಯ ಚೌಡಿಯಲ್ಲಿ ದಿನಾಂಕ 15 ಮೇ 2026ರಂದು ಜರುಗಿದ ಸಭೆಯಲ್ಲಿ ಶ್ರೀ ಜೋಡ ಮಹಾಲಕ್ಷ್ಮಿ ದೇವಿಯರ ಜಾತ್ರೆಯ ಕೋನ ಬಿಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಎಲ್ಲ ಧರ್ಮದ ಸಮಾಜದ ಮುಖಂಡರು, ಗುರು ಹಿರಿಯರು, ಯುವಕರು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಶ್ರೀ ವೀರಣ್ಣ ಬಿಶುರೊಟ್ಟಿ ಯುವ ಧುರೀಣರು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಶ್ರೀ ಜೋಡ ಮಹಾಲಕ್ಷ್ಮಿ ಜಾತ್ರೆ ಕೋನ ಬಿಡುವ ಕಾರ್ಯಕ್ರಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕೆಲಸ ನಾವು ಮಾಡಿಕೊಳ್ಳುತ್ತೇವೆ ಎಂದು ತಮ್ಮ ಅಭಿಪ್ರಾಯಗಳಲ್ಲಿ ವ್ಯಕ್ತಪಡಿಸಿದರು. ಶ್ರೀ ಸಿದ್ದಪ್ಪ ಶಿಳ್ಳೆ ಇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶ್ರೀ ಅಭಿಜಿತ್ ಪಾಟೀಲ್ ಜೋಡ ಮಹಾಲಕ್ಷ್ಮಿ ಜಾತ್ರೆ ಕೋನ ಬಿಡುವ ಕಾರ್ಯಕ್ರಮದ ರೂಪರೇಷೆಗಳನ್ನು ತಯಾರಿಸುವ ಸಲುವಾಗಿ ದಿನಾಂಕ 21 ಜುಲೈ 2026ರಂದು ಕೋನ ಬಿಡುವ ಕಾರ್ಯಕ್ರಮ ಇರುತ್ತದೆ. ಜೂನ್ 19ರಿಂದ 5 ವಾರಗಳನ್ನು ಪಾಲಿಸಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ಶ್ರೀ ಜಯಂತ್ ಸಬ್ನೀಜ್ ಇವರು ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ ಜಾತ್ರೆಗೆ ಕೋನ ಬಿಡುವ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿಕೊಂಡು ಮಾಡೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿಕೊಂಡು ಜಾತ್ರಾ ಕಮಿಟಿಯ ಸದಸ್ಯರು ರಮೇಶ್ ಕುಲಕರ್ಣಿ, ನಾರೇಶ್ ಮಲಾಜ್, ಪ್ರಕಾಶ್ ನಗಾರಿ, ಮಲ್ಲಪ್ಪ ಶಿಳ್ಳಿ, ಕೆಂಪಣ್ಣ ಶಿಳ್ಳಿ, ಬಾಳು ಬೇಲಿ, ಪ್ರಕಾಶ್ ಇಕ್ಕಲ್ಮಾರ್, ರಾಜು ಮರಾಳಿ, ರವಿ ಮರಾಳಿ, ವಿದ್ಯಾನಂದ ಮಂಗಾವತಿ, ಅರುಣ್ ವಾಘ್ ಹಾಗೂ ಗುರು ಹಿರಿಯರು, ಸಮಾಜದ ಮುಖಂಡರು, ಯುವಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಜಯಂತ್ ಸಬ್ನೀಜ್ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಯಮಕನ್ಮಡಿ. ಮತ್ತು ಈಗ ಬರಬರೋದನ್ನು ತಿಳಿಸಿದಿಲ್ಲ ಇದು ತಾರೀಕ ಯೋಗ್ಯ ಐತಿ. ಮತ್ತು ಜಾತ್ರೆ ಮಾಡುವಾಗ ಇನ್ನೂ ಸಲಹವಾದ್ರಿ ಎಲ್ಲ ಫೋನ್ ಮಾಡಿ ಸುಳ್ಳಿ ಕೆಲಸಗಳು ಯಾವ ಅವನ್ನೆಲ್ಲ ಮಾಡ್ಕೊಂಡು ಇರೋದು ಸಮಸ್ಯೆ ಇಲ್ಲ. ಹಾಗಾಗಿ ನೀವು ನಕ್ಷತ್ರ ಆಗಲಿ ಯಾವುದಾದ್ರಿ ಯೋಗ್ಯ ಮಾಡ್ಕೊಂಡು ಬರೋದ್ರಿ ನಮ್ಮದೆಲ್ಲ ಸಹಕಾರ ಐತಿ. ಆ ಸಹಕಾರಕ್ಕೆ ನಾವು ಭಕ್ತಾದಿಗಳು ನಿಮ್ಗೆ ಸಹಕಾರ ಹೆಚ್ಚು ನಿಮ್ಮ ಜಾತ್ರೆಗೆ ಮಾಡೋದು ಹೆಚ್ಚು ಸಹಕಾರ ಕೊಟ್ಟರೆ ಲೈಟಿಂಗ್ ಆಗಲಿ ಒಂದು ಸ್ವಲ್ಪ ಲೈಟಿಂಗ್ ಸಮಸ್ಯೆ ಬರಬಾರ್ದಂಗ ಯೋಗ್ಯ ನಿರ್ಣಯ ತೊಗೊಂಡು ಲೈಟಿಂಗ್ ಕೊಟ್ಟೆ ಏನಿರೋದು ಪ್ರಮುಖ 5 ದಿವಸ ಲೈಟಿಂಗ್ ಅವು ಯಾವ ರಾಷ್ಟ್ರವಾಗಿ ಹತ್ತೋದ ಮಾಡೋದ ಹೋಗ್ಬಾರ್ದಂತವ ನೋಡ್ಕೊಂಡು ದಿವಸ ಒಂದು ದೊಡ್ಡ ಯೋಗ್ಯ ಇದ್ದಂಗೆ ಲೈಟಿಂಗ್ದ ಕೂಡ ಇರೋದು ನಂದು ಅಭಿಪ್ರಾಯ ಐತಿ. ಮತ್ತು ಏನು ದಿವಸ ಎಲ್ಲ ನಮ್ಗೆ ಅಭಿಪ್ರಾಯ ಐತಿ. ನಿಮ್ಗೆ ನಾವು ಒಪ್ಪಿಗೆ ಐತಿ. ಎಲ್ಲರಿಗೂ ಒಂದು ದಿವಸ ನಮಸ್ಕಾರ. ಕಮಿಟಿಗೆ ಬೇಕು ನೋಡಿ ಒಂದು 5 ರೂಪಾಯಿ ಹತ್ತು ಮತ್ತು ಊರು ತುಂಬ ಲೈಟಿಂಗ್ ಮಾಡಕ್ಕೆ ಅಂದರೆ ಎಲ್ಲ ಕಡೆ ಕಣ್ಕೆ ಮಂದಿ ಬಂದ್ಕೊಂಡು ಹೊರಗೆ ಏನೇನು ಮಾಡ್ತಾರೆ ಅಟ್ರಾಕ್ಷನ್ ಆಗುತ್ತೆ. ಲೈಟಿಂಗ್ ಬೇಕಾಗತ್ತೆ ನಮಗೆ ಅಲ್ಲಿ ಭಾವ ಕಳಿಸಿ ಭಾವ ಮಾಡ್ತಾರಲ್ಲ ಆ ಟೈಪ್ ಒಂದು 2 ರೂಪಾಯಿ ಹತ್ತು ಖರ್ಚು ಮಾಡಿ ಸಾಕು ನಮ್ಗೆ. ನಮ್ಮೇನು ದುಡ್ಡಿನ ನಮ್ಮ ಸಮಸ್ಯೆ ಏನಿಲ್ಲ. ಯಾರು ದುಡ್ಡು ಕೊಡ್ತಾರೋ ಅದು ಅದಕ್ಕೆ ಹೆಚ್ಚು ಫೋಕಸ್ ಕೊಡ್ರಿ. ಅದು ಬಂದ ಮಂದಿ ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಈಗ ಸಿದ್ದಪ್ಪ ಆಗಲಿ ನಮ್ಮ ಏನೋ ಅಣ್ಣ ಆಗಲಿ ಏನು ನೀವು ಸಜೆಷನ್ಗಳು ಏನು ಹೇಳಿದಿರಲ್ಲ ಇವೆಲ್ಲ ನಾವು ಕನ್ಸಿಡರ್ ತಗೋತೇವೆ. ಈಗ ನಾವು ಇದಲ್ದ ಮುಂದೆ ಮತ್ತು ಕೆಲವೊಂದು ಜಾತ್ರೆ ಸಮೀಪ ಅಂದಾಗ ಮತ್ತು ಮೀಟಿಂಗ್ಗಳು ಮಾಡೋಣ, ಸಾರ್ವಜನಿಕ ಮೀಟಿಂಗ್ಗಳು ಮಾಡ್ತೇವೆ. ಅವಾಗ ನಿಮ್ಗೆ ಏನು ಮತ್ತು ಇಂಪ್ರೂವ್ಮೆಂಟ್ ಮಾಡೋಕೆ ಏನೇನು ಸಜೆಷನ್ಗಳು ಇದಾವೆ, ಸಲಹೆಗಳು ಇದಾವಲ್ಲ ಎಲ್ಲರೂ ಕೂಡಿ ಅದನ್ನು ಮತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚು ಉತ್ಸಾಹಪೂರ್ವಕವಾಗಿ ಮತ್ತು ಅದನ್ನ ಹೆಚ್ಚು ಚಂದ ನಾವು ಹೆಂಗೆ ಈ ಎಲ್ಲ ಡಿಸ್ಟಿಕ್ನಾಗ ಜಿಲ್ಲಾನಾಗ ಎಲ್ಲರೂ ನೋಡುವಂಗೆ ಮಾಡೋಣ. ಸೊ ಎಲ್ಲರೂ ಗ್ರೂಪ್ಲೇ ಮಾಡಿ ಏನ ಎಲ್ಲರೂ ನಕ್ಕೋತ ಎಲ್ಲರೂ ಕೈ ಕೂಡಿಸಿದಾಗ ನಾವು ಜಾತ್ರೆ ಚಂದ ಆಗೋದ. ಸೊ ಎಲ್ಲರೂ ಕೈ ಕೂಡಿಸಿ ಎಲ್ಲರೂ ಚಂದಾಗಿ ಮತ್ತೆ ಏನೇ ಸಜೆಷನ್ ಇರಲಿ ಅವು ಎಲ್ಲ ಸಜೆಷನ್ ನಮ್ಮ ಕಮಿಟಿ ಮುಂದೆ ಇಟ್ಟು ಎಲ್ಲರೂ ಕಮಿಟಿ ಕೂಡಿ ಆ ಕಮಿಟಿ ನಿರ್ಣಯ ಪ್ರಕಾರ ಒಂದು ಕೂಡಿಯಾಗಿ ಮಾಡೋಣ. ಸೊ ಎಲ್ಲರೂ ಸಪ್ರೇಟಾಗಿ ಏನೂ ಮಾಡೋದಿಲ್ಲ. ಎಲ್ಲ ಏನಿದೆ ಕಮಿಟಿಗಳು ಮುಂದೆ ಇಟ್ಟು ನಾವೆಲ್ಲರೂ ಕೂಡಿ ಒಂದಾಗಿ ಎಲ್ಲರೂ ಕೂಡಿ ಮಾಡೋಣ. ಇಷ್ಟನ್ನ ಹೇಳೋದ ಈಗ ಎಲ್ಲ ಸಜೆಷನ್ಗಳು ನಾವು ಇಲ್ಲಿ ಸ್ವಾಗತಿಸ್ತೇವೆ. ಸೊ ಚಂದಾಗಿ ಎಲ್ಲರೂ ಕೂಡಿ ಮಾಡೋದಕ್ಕೆ ನಾನು 2 ಮಾತು ಮುಗಿಸ್ತೀನಿ.